ನಮಸ್ಕಾರ, ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಬೆಳಿಗ್ಗೆನೇ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನು ಕೂಡ ರೆಡಿಯಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಊರಿಂದ ನಿನ್ನೆ ಅತ್ತೆ ಮಾವ ಎಲ್ಲ ಬಂದಿದ್ರಲ್ಲ, ಅದರಿಂದ ಮಕ್ಕಳು ಅವ್ರ ಜೊತೆ ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿ ತಿಂಡಿ ರೆಡಿ ಮಾಡೋಕ್ಕೆ ಹೋಗೋಣ ಅಂತ ಹೊರಟೆ. ನಾನು ಅತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಕರಿತೀನಿ. ಊರಲ್ಲಿರೋದವರು ಚಾಮರಾಜನಗರದಲ್ಲಿ ಅತ್ತೆ ಮಾವ. ಅವರು ತಿಂಗಳಿಗೆ 1 ಸಲ ಅಥವಾ 2 ಸಲ ಬಂದು ಹೋಗ್ತಾ ಇರ್ತಾರೆ. ಮಕ್ಳುಗಳಿಗೆ ಅಪ್ಪ ಅಮ್ಮ ಬಂದರೆ ಅಂದರೆ ನಮ್ಮ ಅತ್ತೆ ಮಾವ ಬಂದರೆ ತುಂಬ ಖುಷಿ ಪಡ್ತಾರೆ. ನಮ್ಮ ಅಪ್ಪ ಅಮ್ಮ ಬಂದರೂ ಅಷ್ಟೇ, ಅತ್ತೆ ಮಾವ ಬಂದರೂ ಅಷ್ಟೇ ತುಂಬ ಖುಷಿ ಅವ್ರಿಗೆ. ಸಂಡೇ ಆಗಿರೋದ್ರಿಂದ ಅವರು ಕೂಡ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ನನ್ನ ಮಗುನಿಗೆ ತುಂಬ ಖುಷಿ. ಅದರಲ್ಲೂ ಊರಿಗೆ ಹೋದಾಗಲೂ ಅಷ್ಟೇ ಖುಷಿ ಪಡ್ತಾನೆ, ಇಲ್ಲಿದ್ದಾಗಲೂ ಅಷ್ಟೇ ಖುಷಿ ಪಡ್ತಾನೆ. ಆದರೆ ಅವನದೇ ರೂಲ್ಸು, ಅವನು ಯಾವ ರೀತಿ ಹೇಳ್ತಾನೆ ಅದೇ ರೀತಿ ಎಲ್ಲರೂ ಆಟ ಆಡಬೇಕು ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡೋದು. ಮತ್ತು ಅದನ್ನೇ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಏನೋ ಬಂತು ಅಂತ ಅದನ್ನೇ ನೋಡ್ತಾಯಿದ್ರು. ಪಕ್ಕದಲ್ಲಿ ಯಾವುದೋ ಬಟರ್ಫ್ಲೈನೋ ಏನೋ ಬಂತು ಅಂತ. ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿ ಸಿಹಿ ಮುದ್ದೆ ಮಾಡಿದ್ದೆ. ನನ್ನ ಮಗುನಿಗೆ ಮತ್ತು ಮಗಳಿಗೆ ಇದು ಫೇವ್ರೇಟು. ಇಷ್ಟ ಆಯ್ತಾ ಅಂತ ಕೇಳ್ತಾಯಿದ್ದೆ. ಇಷ್ಟ ಆಯ್ತು, ನನಗೆ ತುಂಬ ಇಷ್ಟ ಅಂತ ಹೇಳ್ತಾಯಿದ್ದ. ಈ ಚಳಿಲಿ ಸಿಹಿ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ದೊರೆಯವರು ಬೆಳಿಗ್ಗೆನೇ ಏನೋ ಕೆಲಸ ಇದೆ ಅಂತ ಹೊರಟಿದ್ರು, ತಿಂಡಿಗಿರಲಿಲ್ಲ ಅವರು. ಅದ್ರ ಜೊತೆ ಸ್ಕೂಲ್ದು ಯೂನಿಫಾರ್ಮ್ ತೊಗೊಂಡು ಬರಬೇಕಿತ್ತು. ಈ ಸಲ 1.5 ತಿಂಗಳಾದಮೇಲೆ ಯೂನಿಫಾರ್ಮ್ಸ್ ಕೊಟ್ಟಿರೋದು ಅವ್ರಿಗೆ. ಯಾಕೆಂದರೆ ಸ್ಕೂಲ್ದು ನೇಮ್ನ ಚೇಂಜ್ ಮಾಡಿದ್ರು. ನಮ್ಮ ಮಕ್ಕಳು ಇಬ್ಬರು ಒಂದೇ ಸ್ಕೂಲ್ಗೆ ಹೋಗ್ತಿರೋದು. ಅವ್ರದ್ದು ಸ್ಕೂಲ್ದು ನೇಮ್ ಚೇಂಜ್ ಮಾಡಿದ್ರಿಂದ ಡ್ರೆಸ್ ಕೋಡ್ನು ಕೂಡ ಚೇಂಜ್ ಮಾಡಿದರು. ಅದಕ್ಕೆ ಇವಾಗ ಬೇರೆ ಪ್ಯಾಟ್ರನ್ ಇರೋದ್ರಿಂದ ಅದ್ರದ್ದು ಸ್ಲಿಪ್ ಕೊಟ್ಟಿದ್ರು. ಯೂನಿಫಾರ್ಮ್ ತೊಗೊಂಡು ಬಂದು ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ರು, ಹಾಕಿ ನೋಡ್ತಾಯಿದ್ರು. ನನ್ನ ಮಗುನಿಗೆ ತುಂಬ ಖುಷಿ, ಹೊಸ ಡ್ರೆಸ್ ಅಲ್ವಾ. ಫಸ್ಟ್ ಯಾರಿಗೇ ಆದರೂ ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೊಸ ಬ್ಯಾಗು, ಲಂಚ್ ಬ್ಯಾಗ್ ಆಗಲಿ, ಬಾಟಲ್ ಆಗಲಿ, ಯೂನಿಫಾರ್ಮ್ ಆಗಲಿ, ಶೂಸ್ ಆಗಲಿ ಹಾಕ್ಕೊಂಡು ಹೋಗೋದಂದರೆ ತುಂಬ ಇಷ್ಟ. ನಾನು ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆಯನ್ನು ಮಾಡಿದೆ. ಮಧ್ಯಾಹ್ನ ನಾನು ಅತ್ತೆ ಮಾವ ಎಲ್ಲರೂ ಇದ್ರಲ್ವ, ಅದಕ್ಕೆ ಫಿಶ್ ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡಿದ್ದೆ. ಮತ್ತು ಜೊತೆಗೆ ರೈಸ್ ಕೂಡ ಮಾಡಿದ್ದೆ. ಫಿಶ್ ಸಾಂಬಾರನ್ನ ಡೈರೆಕ್ಟಾಗಿ ಆವಾಗ ಮಾಡಿ ಆವಾಗ ತಿನ್ನೋದಕ್ಕಿಂತ ಒಂದು 2-3 ಗಂಟೆ ಟೈಮ್ ಮುಂಚೆನೇ ಮಾಡಿಟ್ಟು ತಿಂದರೆ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ 2-3 ಗಂಟೆ ತನಕ ಫಿಶ್ಶು ಸಾಂಬಾರಲ್ಲಿ ಅಂದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ನೀಟಾಗಿ ಅಬ್ಸರ್ವ್ ಆಗಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮಕ್ಳಿಗಿಬ್ರಿಗೂ ಕೂಡ ಫಿಶ್ದು ಸಾಂಬಾರಿಗಿಂತ ಫಿಶ್ ಫ್ರೈ ಆಗಲಿ, ತವಾ ಫ್ರೈ ಆಗಲಿ, ಕಬಾಬ್ ಆಗಲಿ ಆ ರೀತಿ ಇಷ್ಟಪಡೋದು ಜಾಸ್ತಿ. ಆದರೆ ಅತ್ತೆ ಮಾವ ಬಂದಿದ್ದರಿಂದ ಫಿಶ್ದು ಸಾಂಬಾರು ಮಾತ್ರ ಮಾಡಿದೆ. ನನ್ನ ಮಗ ಮತ್ತೆ ಊಟ ಎಲ್ಲ ಫಿನಿಷ್ ಮಾಡಿಕೊಂಡು ಯೂನಿಫಾರ್ಮ್ಸ್ ಎಲ್ಲ ಚೆಕ್ ಮಾಡೋಣ ಇನ್ನೊಂದು ಸಲ ಅಂತ ಅವ್ನು ಟ್ರಯಲ್ ಮಾಡ್ತಾಯಿದ್ದಾನೆ. ಯೂನಿಫಾರ್ಮ್ಸ್ ಜೊತೆ 2 ಪೇರು ಸಾಕ್ಸ್ ಕೂಡ ಕೊಟ್ಟಿದ್ದರು. ಯೂನಿಫಾರ್ಮ್ ಹಾಕಿ ನೋಡು ಅಂತ ಹೇಳಿದ್ರೆ ಅವನು ಸಾಕ್ಸ್ ನೋಡ್ತೀನಮ್ಮ, ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅಂತ ಚೆಕ್ ಮಾಡ್ತೀನಿ ಅಂತ ಸಾಕ್ಸ್ನ ಹಾಕಿ ನೋಡ್ತಾ ಇದ್ದಾನೆ. ಮಕ್ಕಳಂದರೆ ಹಾಗೆ ಅಲ್ವಾ, ಪ್ರತಿಯೊಂದು ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಲ್ವ ಆ ಲೈಫು. ಗ್ರೀಷ್ಮ ಅವಳದು ಯೂನಿಫಾರ್ಮ್ಸ್ ಎಲ್ಲ ಚೆಕ್ ಮಾಡಿ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಅಂತ ಅವಳು ಹೋಮ್ವರ್ಕ್ ಮಾಡ್ತಾಯಿದ್ಲು. ಸಂಜೆ ಆಯ್ತಲ್ವ, ಇನ್ನು ಸಂಜೆ ರೊಟ್ಟಿ ಮತ್ತು ಸ್ವಲ್ಪ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ನಾನು. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ನಾನು ಒಂದು ಸಾಂಗ್ ಹೇಳೋದ್ರ ಮೂಲಕ ಇವತ್ತಿನ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಖಾಯಿಸಲಾರದೆ, ಕಾಕಬುದ್ಧಿ ಕಡೆ ಖಾಯಿಸಲಾರದೆ, ಲೋಕದ ಕೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು.